ಗಣ್ಯಮಾನ್ಯರಿಗೆ ಸ್ವಾಗತಿಸುತ್ತಾ ಈ ಒಂದು ಕೋಣಮ್ಮ ದೇವಿ ನಾಟ್ಯ ಸಂಘ ಭಗವತಿಯ ವತಿಯಿಂದ ಕೋಣಮ್ಮ ದೇವಿಯ ಉಡಿ ತುಂಬುವ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಈ ಗ್ರಾಮದಲ್ಲಿ ಈ ನಾಟಕವನ್ನು ಇಂದು ಉದ್ಘಾಟನೆ ಮಾಡಲು ಎಲ್ಲರೂ ಆಗಮಿಸಿದ್ದಾರೆ. ನಾಟಕ ಸಿಡಿದೆದ್ದ ಶಿವಶಕ್ತಿ. ಇನ್ನೇನು ಕ್ಷಣಗಣನೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಈ ಗಂಡು ಮೆಟ್ಟಿದ ನಾಡು ಅಂದರೆ ಭಗವತಿ. ಈ ಭಗವತಿಯಲ್ಲಿ ಕಲೆಗೆ ಒಂದು ಹೆಚ್ಚಿನ ಪ್ರಾಮುಖ್ಯತೆ. ಕಲಾಕಾರರು ಹಾಗೆ ಇದ್ದಾರೆ, ಕಲಾ ರಸಿಕರು ಸಹಿತ ಈ ಗ್ರಾಮದಲ್ಲಿ ಸಾಕಷ್ಟು ಜನರು ಇದ್ದಾರೆ. ಹೀಗಾಗಿ ಪ್ರತಿ ವರ್ಷವೂ ಸಹಿತ ಈ ಗ್ರಾಮದಲ್ಲಿ ಒಂದು ಕಲೆಯನ್ನು ಪ್ರಾರಂಭಿಸುತ್ತಾ ಬಂದಿದ್ದಾರೆ. ಈಗ ಈ ಉದ್ಘಾಟನಾ ಕಾರ್ಯಕ್ರಮದ ಪ್ರಥಮವಾಗಿ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೇವೆ. ಈ ಪ್ರಾರ್ಥನಾ ಗೀತೆಯನ್ನು ಹಾಡುತ್ತಿರುವವರು ನಮ್ಮ ಭಗವತಿಯ ಗಾನ ಕೋಗಿಲೆ ಎಂದು ಹೆಸರಾದಂತ ಕುಮಾರ್ ಬಸವರಾಜ್ ಹೊಸಮನಿಯವರಿಂದ ಪ್ರಾರ್ಥನೆ ಗೀತೆ. ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಯವರು. ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಯವರು. ಬಂದಾಇಲ್ಲಿ ಮಾರೋ ಎಂದರು ಪುಟ್ಟರಾಜರು ವಿದ್ಯಾದಾನ ಮಾಡಿದವರು. ಪುಟ್ಟರಾಜರು ವಿದ್ಯಾದಾನ ಮಾಡಿದವರು. ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಯವರು. ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಯವರು. ಕಂದ ಇಲ್ಲಿ ಬಾರೋ ಎಂದರು ಪುಟ್ಟರಾಜರು ವಿದ್ಯಾದಾನ ಮಾಡಿದವರು. ಪುಟ್ಟರಾಜರು ವಿದ್ಯೆ ನೀಡಿದವರು. ಸ್ವರೂಪಿ ಅವತಾರದವರು ನೋಡಲಾಗ ಕಣ್ಣಿಲ್ಲದವರು. ಶಿವನ ಸ್ವರೂಪಿ ಅವತಾರದವರು ಗದುಗಿನಲ್ಲಿ ವಾಸವಾದರು ಪುಟ್ಟರಾಜರು. ಗದುಗಿನಲ್ಲಿ ವಾಸವಾದರು ಪುಟ್ಟರಾಜರು. ಗದುಗಿನಲ್ಲಿ ವಾಸವಾದರು. ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಯವರು. ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಯವರು. ಅನಾಥರಿಗೆ ಆಶ್ರಯ ನೀಡಿ ಪಂಚಾಕ್ಷರ ಮಂತ್ರವತೀರಿ. ಅನಾಥರಿಗೆ ಆಶ್ರಯ ನೀಡಿ ಪಂಚಾಕ್ಷರ ಮಂತ್ರವತೀರಿ. ಪುಟ ಪುಟದಲ್ಲಿ ಪಠಿಸುತ್ತಾ ನಡೆದರು ಪುಟ್ಟರಾಜರು. ಪುಟ ಪುಟದಲ್ಲಿ ಪಠಿಸುತ್ತಾ ನಡೆದರು ಪುಟ್ಟರಾಜರು. ಪುಟ ಪುಟದಲ್ಲಿ ಪಠಿಸುತ್ತಾ ನಡೆದರು. ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಯವರು. ಗದುಗಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಣಿಯವರು. ಕಂದ ಇಲ್ಲಿ ಬಾರೋ ಎಂದರು ಪುಟ್ಟರಾಜರು ವಿದ್ಯಾದಾನ ಮಾಡಿದವರು. ಪುಟ್ಟರಾಜರು ವಿದ್ಯಾದಾನ ಮಾಡಿದವರು. ಪುಟ್ಟರಾಜರು ವಿದ್ಯಾದಾನ ಮಾಡಿದವರು. ಪುಟ್ಟರಾಜರು ವಿದ್ಯಾದಾನ ಮಾಡಿದವರು. ಧನ್ಯವಾದಗಳು. ಇದೀಗ ಪ್ರಾರ್ಥನೆ ಗೀತೆ ಹಾಡಿದಂತ ಬಸವರಾಜ್ ಹೊಸಮನಿಯವರಿಗೆ ಅನಂತ ಧನ್ಯವಾದಗಳು. ಈಗ
ಮುಂದಿನ ಕಾರ್ಯಕ್ರಮ ಸ್ವಾಗತ ಹಾಗೂ ಮಾಲಾರ್ಪಣೆ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವವರು ನಮ್ಮ ಭಗವತಿಯ ಗ್ರಾಮದ PKPS ಸದಸ್ಯರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಹನುಮಂತ್ ಸಂ ಚಿಂಬಲ್ಗಿ ಅವರು. ಸರ್ವರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಸ್ವಾಗತ ಹಾಗೂ ಮಾಲಾರ್ಪಣೆ. ಗ್ರಾಮದ ಆರಾಧ್ಯ ದೇವತೆ ಶ್ರೀ ಕೊಂಡಮ್ಮ ದೇವಿಯ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಶ್ರೀ ತಿಮ್ಮಪ್ಪಜ್ಜನ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗ್ರಾಮ ದೇವತೆ ಶ್ರೀ ಕೊಂಡಮ್ಮ ದೇವಿಯ ಉಡಿ ತುಂಬುವ ನಿಮಿತ್ತವಾಗಿ ಶ್ರೀ ಕೊಂಡಮ್ಮ ದೇವಿ ನಾಟ್ಯ ಸಂಘ ಬಸವರಾಜ್ ರಕ್ಕರೆಡ್ಡಿ ಅವರು ಮಾಲಕರು ಹಾಗೂ ರಾಯಪ್ಪಣ್ಣ ತಳವಾರ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೆ. ರವಿ ಕಾಸರ್ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಈ ವರ್ಷವೂ ಕೂಡ ನಮ್ಮ ಭಗವತಿ ಗ್ರಾಮದ ಶ್ರೀ ಕೊಂಡಮ್ಮ ದೇವಿ ನಾಟ್ಯ ಸಂಘದವರಿಂದ ಸಿಡಿದ ಶಿವಶಕ್ತಿ ಅರ್ಥಾತ್ ರೈತನ ಬಾರು ಕಣ್ಣೀರಿನ ಗೋಳು ಎಂಬ ಸುಂದರ ಸಾಮಾಜಿಕ ನಾಟಕದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ, ಪ್ರತಿ ವರ್ಷವೂ ಕೂಡ ನಮ್ಮೆಲ್ಲರಿಗೆ ದಿವ್ಯ ಆಶೀರ್ವಾದದ ಮೂಲಕ ನಮ್ಮೆಲ್ಲರಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವಂತ ನಮ್ಮೆಲ್ಲರ ನೆಚ್ಚಿನ ಅಜ್ಜನವರಾದಂತ ಶ್ರೀ ಶ್ರೀ ಮಗಚ ಸದಾಶಿವ ಮಹಾಂತ ಶಿವಾಚಾರ್ಯರು ಬೇನಾಳ್ ಅಜ್ಜನವರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರಿಗೆ ತುಂಬ ಹೃದಯದ ಭಗವತಿ ಗ್ರಾಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದರಂತೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತ ಅವರಿಗೆ ಜಯಪ್ರಕಾಶ್ ಹಳ್ಳೂರ್ ಅವರು ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಗುರುಗಳಿಗೆ ಗೌರವವನ್ನು ಸಲ್ಲಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಸಾಲ್ ಕೊಡ್ರಿ, ಸಾಲ್ ಪರಮೇಶ್ವರ ಜಗದೀಶ್ವರ, ಪರಮೇಶ್ವರ ಜಗದೀಶ್ವರ, ಅದರಂತೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮೆಲ್ಲರ ನಾಯಕರು, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳು ಆದಂತ ಸನ್ಮಾನ್ಯ ಶ್ರೀ ರಾಜಶೇಖರ್ ಮುದೇನೂರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ, ಅವರಿಗೆ ರವಿ ಕಾಸರ್ ಅವರು ಚಾಲು ಹೊದಿಸಿ ಸನ್ಮಾನವನ್ನು ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಆಗುತ್ತಿರುವ ಮೋಡಗಳೇ, ಆಗುತ್ತಿರುವ ಅಗ್ನಿಗಳೇ, ಜ್ಞಾನದ ಯೋಗಗಳಿಂದ ನಿಮ್ಮ ಭಾಗ ಅಮರಲ್ಲ. ಅದರಂತೆ ಈ ನಾಟಕದ ಉದ್ಘಾಟಕರಾಗಿ ಆಗಮಿಸಿರುವಂತ ಎಲ್ಲರಿಗೂ ಅಣ್ಣನವರೆಂದೇ ಚಿರಪರಿಚಿತರು ಹಾಗೂ ಎಲ್ಲರ ಜೊತೆ ಸ್ನೇಹ ಜೀವಿಗಳಾದಂತ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾದಂತ ಸನ್ಮಾನ್ಯ ಶ್ರೀ ರಾಜು ನಾಯ್ಕರ್ ಅಣ್ಣನವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ, ಅವರಿಗೆ ನಾಗರಾಜ್ ಹಾದಿಮನಿ ಅವರು ಸನ್ಮಾನವನ್ನು ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ. ಧೀರ ಧೀರರಾಡಿದ ರಾಜು ನಿನ್ನದೋ, ಸಾಂದು ಮಂತ್ರ ಪಾಡಿದ ವೀರು ನಿನ್ನದೋ, ಮರತಾದು ಸಂಸರ ಎದೆ ನಿನ್ನದೋ. ಈ ಕಾರ್ಯಕ್ರಮದ ಇನ್ನೋರ್ವ ಉದ್ಘಾಟಕರು ಬಿಜೆಪಿ ಗ್ರಾಮೀಣ ಘಟಕದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಸುರೇಶ್ ಕೊಣ್ಣೂರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ, ಅವರಿಗೆ ಪರಶುರಾಮ್ ಬಾರ್ಕೇರ್ ಅವರು ಸನ್ಮಾನ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಅದರಂತೆ ಈ ಕಾರ್ಯಕ್ರಮದ ಜ್ಯೋತಿಯನ್ನು ಶ್ರೀ ಚಂದ್ರಕಾಂತ್ ಸಿ ಗುಳದ ಆಸ್ಪತ್ರೆ ಭಗವತಿ ಅವರು ನೆರವೇರಿಸಿಕೊಡಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರರಾದಂತಹ ಶ್ರೀ ಕಾಡಪ್ಪಣ್ಣ ಗುಳೇದ್ ಮಾಜಿ PKPS ಉಪಾಧ್ಯಕ್ಷರು ಇವರು ನಡೆಸಿಕೊಡಬೇಕಂತ ಕೇಳ್ಕೊತಾ ಇವರನ್ನು ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಹಾಗೂ ಸುಸ್ವಾಗತವನ್ನು ಬಯಸುತ್ತಾ ಅವರಿಗೆ
ನಿಂಗಪ್ಪ ಗೌಡರ್ ಇವರು ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕು. ಕರುನಾಡ ತಾಯಿ ಸದಾ ಸಿಂಹಳಿ, ಕರುನಾಡ ತಾಯಿ ಸದಾ ಸಿಂಹಳಿ, ಈ ಪುಣ್ಯಭೂಮಿ ನಮ್ಮ ದೇವಾಲಯ, ದೇವಾಲಯ ಈ ಪ್ರೇಮಾಲಯ. ಅದರಂತೆ ಈ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗಿಸುವರು ಮಾಜಿ PKPS ಅಧ್ಯಕ್ಷರಾದಂತಹ ಗದಿಗಪ್ಪ ಅಳ್ಳೂರ್ ಅವರು ಕೂಡ ನೆರವೇರಿಸಿಕೊಡಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಈ ಒಂದು ನಾಟಕಕ್ಕೆ ತಾವು ಅನಿವಾರ್ಯ ಕಾರಣದಿಂದ ಬರದೇ ಆಗೋದಿದ್ದರೂ ಕೂಡ ನಾವು ಈ ನಾಟಕಕ್ಕೆ ನನ್ನ ಸಂಪೂರ್ಣವಾದ ಬೆಂಬಲ ಕೂಡ ಇರುತ್ತದೆ ಎಂದು ಕೂಡ ಇದೀಗ ತಾನೇ ಪೂರ್ಣ ಮುಖ ಹಾಕಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಭಗವತಿ ಗ್ರಾಮದ ಶ್ರೀ ಗೊಂಡಮ್ಮ ದೇವಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ನಿವೃತ್ತ KV ಅಧಿಕಾರಿಗಳಾದಂತ BG ಸುನಗದ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಮುತ್ತು ಪೂಜಾರಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ತಾರೆ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತ ಶ್ರೀ ಸಿಪುತ್ರಪ್ಪ ದೊಡ್ಮನಿಯವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಮಾಂತೇಶ್ ಹನುಮಂತ ಗೌಡರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಇದೇ ನಾಡು ಇದೇ ಭಾಷೆ ಅದರಂತೆ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಈ ನಾಟಕದ ಮಾಲಕರು SDMC ಅಧ್ಯಕ್ಷರಾದಂತ ಶಂಕರ್ ಬಿರಾದರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ವಹಿಸುತ್ತಾ ಅವರಿಗೆ ಮಾಂತೇಶ್ ನಾಯಕ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಂತ ಕರುನಾಡು ಭಾಗ್ಯದ ಸೀಮೆ ಕಾವೇರಿ ಹುಟ್ಟಿದ ನಾಡು ಕಲ್ಲಲ್ಲಿ ಕೆಳಗೆಯ ಕಂದ ಬೇಲೂರು ಶಿಲ್ಪದ ನಾಡು ದೇಶದ ಸಂತರ ಅಭಿಮಾನಿ ಹಾಡು ಇದೇ ನಾಡು ಇದೇ ನಾಡು ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಂತ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಸಂಗಣ್ಣ ಮಡ್ಡಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಶಾಂತಗೌಡ ಗೌಡರ್ ಇವರು ಮಾಲಾರ್ಪಣೆಯನ್ನು ಮಾಡ್ಬೇಕಂತ ಕೇಳ್ಕೊತಾ ಇದ್ದೇನೆ. ಜೇನಿನ ಹುಳಿ ಹಾಲಿನ ಮಳೆಯು ಕನ್ನಡ ಕವಿತೆಯು ಬಾಲ್ಯದ ವೀಣೆಯ ಪರಮಾಧುರವು ಮಧುರ ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಿವೃತ್ತ ಶಿಕ್ಷಕರಾದಂತಹ ಮಲ್ಲಪ್ಪ ತಿಪ್ಪಣ್ಣವರು ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಇವರು ಶಂಕರ್ ದೊಡ್ಮನಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಂತ ಕೇಳ್ತಾರೆ. ಒಲವಿ ಜೀವನ ಆಚಾರ ಒಲವೇ ಮರೆಯದ ಮಮಕಾರ ಒಲವೇ ಮರೆಯದ ಮಮಕಾರ ಒಲವಿ ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ನಮ್ಮ PKPS ನ ನಿವೃತ್ತ ಮ್ಯಾನೇಜರ್ ಆದಂತಹ ಸುಭಾಷ್ ಗಡಗೇರಿ ಸಾಹೇಬರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ರವಿ ಹವೇಲಿ ಅವರು ಮಾಲಾರ್ಪಣೆ ಬಂದು ಮಾಡಬೇಕಂತ ಕೇಳ್ಕೊತಾರೆ. ಒಲವಿನ ಪೂಜೆ ಒಲವೇ ಮಂದಾರ ಒಲವಿನ ಪೂಜೆ ಒಲವೇ ಮಂದಾರ ಒಲವೇ ನೆನಪಿನ ಬಂಗಾರ ಒಲವಿನ ನೆನಪೇ ಹೃದಯಕ್ಕೆ ಮಧುರ ಒಲವೇ ದೈವದ ಸಾಕ್ಷಾತ್ಕಾರ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಈ ನಾಟಕದ ಮಾಲಕರಾದಂತಹ ಶರತ್ ಕುಮಾರ್ ತಿಪ್ಪಣ್ಣವರ ಇಂಜಿನಿಯರಿಂಗ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ
ತುಂಬ ಹೃದಯದ ಸ್ವಾಗತ ಬಯಸುತ್ತಾ ಅವರಿಗೆ ಚೇತನ್ ಗೌಡರವರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಂತ ಕೇಳ್ಕೊತೀನಿ. ಒಂದು ಮಾತಾಡೋ ಹೂವ ಕಂಡೆ ನಾನು ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ PKPS ನ ಸದಸ್ಯರಾದಂತ ಚಂದ್ರು ಉಕ್ಲಿಯವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಬಸವರಾಜ್ ಬಾರ್ಕೇರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕು. ನನ್ನ ಬಾಳೆ ಸಂಗೀತವೆಲ್ಲ ನೀನೇ, ನನ್ನ ಹಾಡ ಸಂಗೀತವೆಲ್ಲ ನೀನೇ, ಬಡವರಿಗೆ ಉಳಿಯುವ ಮತ್ತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ಇನ್ನೋರ್ವ ಮ್ಯಾನೇಜರ್ ಆದಂತ ಸಿದ್ದನಗೌಡ ಗೌಡರವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಅನುಭವಿಸುತ್ತಾ ಶಿವಲಿಂಗಪ್ಪ ನಾಯ್ಕರ್ ಅವರು ಈ ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಕೊನೆಯವರೆಗೆ ಉಳಿಯೋ ಆಸ್ತಿ ಅದರಿಂದ ಕಾಯಬೇಕು ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಸಂತೋಷ್ ಭದ್ರಾ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತ ಅನುಭವಿಸುತ್ತಾ ಅವರಿಗೆ ಸಂಗಣ್ಣ ತಳವಾರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಮಾಜಿ SDMC ಅಧ್ಯಕ್ಷರಾದಂತಹ ಸಂಗಣ್ಣ ತಳವಾರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಇರುವಂತಹ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಕಾಂತಪ್ಪ ಅಸುಟಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಅವರಿಗೆ ಮತ್ತು ಮಳೆಯಪ್ಪ ಹವೇಲಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಿದ್ದಾರೆ. आने से उसके आए बहार, जाने से उसके आए बहार, ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ಇನ್ನೋರ್ವ PKPS ಸದಸ್ಯರಾದಂತಹ ಶಿವನಗೌಡ ಗೌಡರವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಜಗದೀಶ್ ಗೌಡರವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕು ಅಂತ गुनगुनाइए जैसे बजते वो घुंघरू नहीं थे, आगे बरवरों से जैसे गिरता वो झरना। ಅದರಂತೆ ಈ ನಾಟಕದಲ್ಲಿ ಉಪಸ್ಥಿತರಂತ ಇನ್ನೋರ್ವ ನಮ್ಮೂರಿನ ಹಿರಿಯರು ಸರಳ ಜೀವಿಗಳಾದಂತಹ ವಿಠಲಪ್ಪ ಪದ್ರಾ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಶಿವಾಜಿ ದೊಡ್ಡಮನಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದೇನೆ. जरीनों की मौज है, मौज की रवानी है, मेरी महबूबा मेरी जिंदगानी है, मेरी ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಗುಂಡಮದೇವಿ ಜೀರ್ಣೋದ್ಧಾರ ಸಮಿತಿಯ ಖಜಾಂಚಿಗಳಾದಂತಹ ಶೇಖಪ್ಪ ನಾಯಕ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಶಾಂತಗೌಡ ಗೌಡರವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ हर कोई ये समझे वो कोई चंचल हसीना, ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಊರಿನ ಹಿರಿಯರು ನಿವೃತ್ತ ಶಿಕ್ಷಕರಾದಂತ BS ಕಲ್ಲಲ್ ಗುರುಗಳನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಹನುಮಂತ್ ಎಂಡಿಗೇರಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಶ್ರೀ ಕೊಂಡಮ್ಮ ದೇವಿಯ ಆರಾಧಕರಾದಂತ ಸಂಗಣ್ಣ ಪೂಜಾರಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತಾ ಅವರಿಗೆ
ನಾಗಪ್ಪ ದೊಡ್ಡಮನಿ ಅವರು ಮಾಲಾರ್ಪಣೆ ಮಾಡೋ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದೇನೆ. जिंदगी की राहों में रंग गंध मेले, जिंदगी की राहों में रंग गंध मेले, तीर है कयामत की, तीर है कयामत की, तीर है कयामत की, और हम अकेले, और हम ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಈ ನಾಟಕದ ಮ್ಯಾನೇಜರ್ ಆದಂತ ಮಹಂತೇಶ್ ಗೌಡ ರಾಂಪುರ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದ ಸ್ವಾಗತ ಅನ್ವಯಿಸುತ್ತಾ ಅವರಿಗೆ ಸಂಗಣ್ಣ ಬುಧವಂತಪ್ಪ ತಳವಾರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ, ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ. ಅದರಂತೆ ಇನ್ನೋರ್ವ ಈ ಕಾರ್ಯಕ್ರಮದ ಅತಿಥಿಗಳಾದಂತ ಡಾಕ್ಟರ್ ಮಹಾಂತಪ್ಪ ಲೋಕಾಪುರ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಮುತ್ತಪ್ಪ ಸಿಕ್ಕೇರಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಕಂಡುದನೆಲ್ಲ ದೇವರೆಂದು ತಿಳಿದು, ಕಂಡುದನೆಲ್ಲ ದೇವರೆಂದು ತಿಳಿದು. ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ನಾಟಕದ ಮಾಲಕರಾದಂತ ಪುಂಡ್ಲಿಕ್ ಕಾದ್ರಿಕ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಸಚಿನ್ ಗುಳೇದವರು ಮಾಲಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಅಡ್ಡ ಬೀಳುವ ಜನರ ಕಾರಣವಾಗದೆ, ಅಡ್ಡ ಬೀಳುವ ಜನರ ಕಾರಣವಾಗದೆ, ಎನ್ನ ಕಣ್ಣುಚ್ಚಿದೆಯಯ್ಯ ಗುರುಕುಮಾರ. ಈ ಕಾರ್ಯಕ್ರಮದ ಬಲು ಉದ್ಘಾಟಕರಾಗಿ ಆಗಮಿಸಿರುವಂತ ಶ್ರೀ ರಾಮನಗೌಡ ಗೌಡರ ಶಿಕ್ಷಕರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತ ಬಯಸುತ್ತಾ ಅವರಿಗೆ ಬಸು ಗುಳೇದವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ಇನ್ನೋರ್ವ ಮಾಲಕರಾದಂತ ಶ್ರೀಶೈಲ್ ಬಿರಾದಾರ್ ಮೆಡಿಕಲ್ ಸ್ಟೋರ್ಸ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಶಿವಲಿಂಗಪ್ಪ ವಾಲಿಕಾರಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾರೆ. ಕಾವೇರಮ್ಮ ಕಾಪಾಡಮ್ಮ ಮಂಜುನಾಥ್ ಬೂದಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ಇನ್ನೋರು ಮಾಲಕರಾದಂತ ಪರಮೇಶ್ವರ್ ಕುಂಬಾರ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರ ತುಂಬುವ ಸ್ವಾಗತವನ್ನು ವಹಿಸುತ್ತಾ ಅವರಿಗೆ ಸಚಿನ್ ಹುಕ್ಲಿ ಅವರು ಬಂದು ಮಾಲಾರ್ಪಣೆಯನ್ನು ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ. ಮಿಂಚಿನ ಸಂಚಲನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಪಿಕೆಪಿಎಸ್ ನ ಸದಸ್ಯರು ವಾಲ್ಮೀಕಿ ಸಮಾಜದ ಹಿರಿಯರಾದಂತಹ ದ್ಯಾಮಣ್ಣ ಬಿ ಹವೇಲಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತ ಬಯಸುತ್ತಾ ಅವರಿಗೆ ಚಂದನಗೌಡ ಗೌಡರ್ ಇವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾನೆ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ಇನ್ನೋರ್ವ ಮಾಲಕರಾದಂತ ಸಂತೋಷ್ ಗೌಡರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತ ಬಯಸುತ್ತಾ ಅವರಿಗೆ ಸಂತೋಷ್ ಹುಕ್ಲಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದೇನೆ. ತ್ವರಿತ ಜೀವಿಸಬಹುದು ತ್ವರಿತ ಜೀವಿಸಬಹುದೇ
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಂತ ಗೋಳಪ್ಪ ಗೌಡ್ರವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಪ್ರಕಾಶ್ ತಕೀರಪ್ಪ ದೊಡ್ಮಣಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ತಾರೆ. ನಿಂದೇ ನಿನಗ ತಿಳಿದಿಲ್ಲ, ನಿಂದೆ ಮಾತು ಬಿಡಲಿಲ್ಲ, ನಿಂದೇ ಈ ನಾಟಕದ ಮ್ಯಾನೇಜರ್ ಆದಂತಹ ಫಕೀರೇಶ್ ಸಾಲವಟಗಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಹೃದಯದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಸಿದ್ದಯ್ಯ ಲೋಕಾಪುರ ಅವರು ನೀವು ಸಿದ್ದಯ್ಯ ಹಿರೇಮಠ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತೇವೆ. ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾಳಲಿಲ್ಲ, ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾಳಲಿಲ್ಲ, ಬಾಳಲು ನೀ ಕೇಳಲಿಲ್ಲ. ಅದರಂತೆ ಇನ್ನೋರ್ವ ಈ ಕಾರ್ಯಕ್ರಮದ ಮಾಲಕರಾದಂತ ಯಮನಪ್ಪ ಪದ್ರ KSRTC ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತವನ್ನು ಬಯಸುತ್ತಾ ಶ್ರೀಕಾಂತ್ ಚಲವಾದಿ ಅವರು ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಗುರುಸೇವನೆ ಮಾಡಲಿಲ್ಲ, ಗುರುಸೇವನೆ ಮಾಡಲಿಲ್ಲ, ಹಿಂದೆ ಮಾತು ಬಿಡಲಿಲ್ಲ, ಹಿಂದೆ ನಿನಗೆ ತಿಳಿದಿಲ್ಲ, ನನ್ನ ಹಿಂದೆ ಮಾತು ಬಿಡಲಿಲ್ಲ, ಹಿಂದೆ ನಿನಗೆ ತಿಳಿದಿಲ್ಲ, ನನ್ನ ಹಿಂದೆ ಮಾತು ಬಿಡಲಿಲ್ಲ. ಗುರುಸೇವೆ ನೀ ಮಾಡಲಿಲ್ಲ, ಗುರುಸೇವೆ ನೀ ಮಾಡಲಿಲ್ಲ, ನನ್ನ ಹಿಂದೆ ಮಾತು ಬಿಡಲಿಲ್ಲ, ಅದರಂತೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಊರಿನ ಹಿರಿಯರಾದಂತ ಮಲ್ಲಣ್ಣ ರಕರೆಡ್ಡಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತ ಬಯಸುತ್ತಾ ಅವರಿಗೆ ಶೇಖಪ್ಪ ಎಳ್ಳಿಗುತ್ತಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳಬೇಕು. ಅಲ್ಲೇ ಸರ್ ಮೂಕನಾಗಬೇಕು, ಜಗತ್ತು ಸ್ವಾತಾಗಿರಬೇಕು, ಮೂಕನಾಗಬೇಕು, ಸ್ವಾತಾಗಿರಬೇಕು, ಆಗಬೂದಿಗಳೇ ಆಗಿಸಲಾಗದೆ ಆಗಬೂ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಅತಿಥಿಗಳಾದಂತ PKPS ನ ಮಾಜಿ ಸದಸ್ಯರಾದಂತ ಗೌಡ ಪಾಟೀಲ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಮಂಜುನಾಥ್ ಬೂದ್ಯಾಳ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಮಾತು ಕಲಿಯಬೇಕು, ಅಸ್ತ್ರ ಹಿಡಿಯಬೇಕು, ಮಾತು ತಿಳಿಯಬೇಕು. ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತ ಭೀಮಾ ಮಾದಾರ್ ಅವರ ಸುಪುತ್ರರಾದಂತ ಯಲ್ಲಪ್ಪ ಮಾದಾರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತ ಬಯಸುತ್ತಾ ಅವರಿಗೆ ಸಂತೋಷ್ ಲೋಕಾಪುರ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಮೋದಿ ಹಂಗ ಬೆನ್ನ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಇನ್ನೋರ್ವ ಸಿದ್ದು ಮರ್ದನ್ನವರ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಬಸು ಹಳದೂರ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೆ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಇನ್ನೋರ್ವ ಅತಿಥಿಗಳಾದಂತ ಗಣೇಶ್ ಬಡಗೇರ್ ಕಲಾವಿದರು, ಇವರು ಕೂಡ ಕಲಾವಿದರು, ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಪರಶುರಾಮ್ ಬಾರ್ಕೇರ್ ಅವರು KSRTC ಅವರು ಸನ್ಮಾನ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತಾ ಇದ್ದೆ. ಮಾಜಿ ಕಲಾವಿದರು ಇಬ್ರು और इस दिल में प्यार का है, और इस दिल में प्यार
ಅದರಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಬಲೂನ್ ಉದ್ಘಾಟಕರಾಗಿ ಆಗಮಿಸಿರುವಂತ ಕಾಳಪ್ಪ ಕಂಬಾರ ಇವರು ಸೆಕ್ಷನ್ ಆಫೀಸರ್ ರಾಂಪುರ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಸಿದ್ದು ದೇಸಾಯಿ ಅಸುಟ್ ಇವರು ಮಾಲಾರ್ಪಣೆ ಮಾಡೋ ಮೂಲಕ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಅದರಂತೆ ಈ ಕಾರ್ಯಕ್ರಮದ ಮಾಲಕರಾದಂತ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ರವಿ ಕಾಸರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತಾ ಅವರಿಗೆ ಪರಶು ಲಕ್ಷ್ಮಣ್ ಪೂಜಾರಿ ಅವರು ಮಾಲಾರ್ಪಣೆ ಮಾಡೋ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳ್ಕೊತೇವೆ. ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಪರಶುರಾಮ್ ಬಿ ಬಾರ್ಕೇರ್ KSRTC ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಪ್ರಭು ದೊಡ್ಡಮಣಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಕೇಳಿ. ಚಿಂತಿಲ್ದಿ ಕುಂತಿದಿ ನೀನು ಚೆಂತಿಲ್ದ ಮನ್ಯಾಗ ಚಿಂತಿಲ್ದ ಕುಂತಿದಿ ನೀನು ಚೆಂತಿಲ್ದ ಮನ್ಯಾಗ. ಅದರಂತೆ ಈ ಕಾರ್ಯಕ್ರಮದ ಇನ್ನೋರ್ವ ಮಾಲಕರಾದಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತ ನಾಗರಾಜ್ ಹಾದಿಮನಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಶಂಕರು ದೊಡ್ಡಮನಿ ಅವರು ಬಂದು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೆ. ಈ ನಾಟಕದ ಇನ್ನೋರ್ವ ಮಾಲಕರಾದಂತ ರಾಯಪ್ಪಣ್ಣ ತಳವಾರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರು ಬಂದು ಸನ್ಮಾನ ಸ್ವೀಕಾರ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ರಾಯಪ್ಪಣ್ಣ ತಳವಾರ್ ಅವರು ಆದಷ್ಟು ಬೇಗನೆ ವೇದಿಕೆಯ ಮೇಲೆ ಬರಬೇಕು. ಅದು ಇನ್ನೋರು ಮಾಲಕರಾದಂತ ಬಸವರಾಜ್ ರಕರೆಡ್ಡಿ ಅವರು ಇವರು ಕೂಡ ವೇದಿಕೆಯ ಮೇಲೆ ಬರಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೇನೆ. ಅದರಂತೆ ಈ ನಾಟಕದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೆ ಬೆನ್ನೆಲುಬಾಗಿ ನಿಂತು ನಮ್ಮೆಲ್ಲರಿಗೆ ಪ್ರೋತ್ಸಾಹ ನೀಡುತ್ತಾ ಬಂದಿರುವಂತ ನಮ್ಮೂರಿನ ಶ್ರೀ ಕೊಂಡಮ್ಮದೇವಿ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತ ಸನ್ಮಾನ್ಯ ಶ್ರೀ SG ರಕರೆಡ್ಡಿ ಗುರುಗಳನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಮಂಜುನಾಥ್ ದೊಡ್ಡಮನಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಹಣೆಯಲ್ಲಿ ಕುಂಕುಮ ಹೆಣ್ಣಿಗ ಕುಶಲ ಹಣೆಯಲ್ಲಿ ಕುಂಕುಮ ಹೆಣ್ಣಿಗ ಅದರಂತೆ ನಮ್ಮೂರಿನ ಎರಡು ಕಣ್ಣುಗಳೆಂದ್ರೆ ತಪ್ಪಾಗಕ್ಕಿಲ್ಲ. ಯಾಕಂತಂದ್ರೆ ಒಂದು ಕಣ್ಣಲ್ಲಿ ಒಂದು ಇದನ್ನಾಗೋದಿಲ್ಲ ಅಂತಾರಲ್ಲ, ಹಂಗ ನಮ್ಮೂರಿನ ಎರಡು ಜೋಡೆತ್ತುಗಳಂದ್ರೂ ನಾವು ತಪ್ಪು ಅನ್ನೋದಿಲ್ಲ. ಈ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದಂತ SG ರಕರೆಡ್ಡಿ ಗುರುಗಳು SG ಹೊಸಮನಿ ಗುರುಗಳನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಮಲ್ಲಪ್ಪ ಹವೇಲಿ ಅವರು ಸನ್ಮಾನ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಪ್ರತಿಯೊಂದು ನಾಟಕದಲ್ಲಿ ಬ್ರಹ್ಮ ಮುರಾರಿ ನಮ್ಮೆಲ್ಲರಿಗೆ ಪ್ರೋತ್ಸಾಹ ನೀಡುವಂತವರೆಲ್ಲರಿಗೂ ಜೋರಾದ ಚಪ್ಪಳೆಯೊಂದಿಗೆ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡುವಂತ ನಾಟಕದ ಕಥಾ ಸಂಚಾಲಕರು ಯಾವತ್ತು ಭಗವತಿಯ ಗ್ರಾಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವವರು ಆತ್ಮೀಯರಾದಂತಹ ಹನುಮಂತ್ ಚಿಂಬುಲಿಗೆ ಅವರಿಗೆ ಪರಶುರಾಮ್ ಬಾರ್ಕೇರ್ ಕಂಡಕ್ಟರ್ ಅವರಿಂದ ಮಾಲಾರ್ಪಣೆ ಹಾಗೂ ಗೌರವ ಸಮರ್ಪಣೆ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇವನಾರ ಮಗನೋ ಇಂದು ನನ್ನ ಇವನಾರ ಮಗನೋ ಇಂದು ನನ್ನ ಮಹಾಲಕ್ಷ್ಮಿ ಇವಳಾರ ಮಗನೋ ಇಂದು ಈ ನಾಟಕದ ಮಾಲಕರಾದಂತ ರಾಯಪ್ಪಣ್ಣ ತಳವಾರ್ ಹಾಗೂ ಬಸವರಾಜ್
ರಗರೆಡ್ಡಿ ಅವರು ಆದಷ್ಟು ಬೇಗನೆ ಬಂದು ಈ ಒಂದು ಸನ್ಮಾನ ಸ್ವೀಕಾರ ಮಾಡಬೇಕು. ಅದರಂತೆ ಈ ನಾಟಕದ ಮಾಲಕರಾದಂತ ಮುತ್ತು ಕಂಬಾರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತಾ ಅವರಿಗೆ ಯಾರು ಪ್ರವೀಣ್ ಗುಗ್ರಿ ಅವರು ಬಂದು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಗೌರವಿಸಬೇಕಂತ ಹೇಳ್ತೀನಿ. ಪ್ರವೀಣ್ ಗುಗ್ರಿ ದಯವಿಟ್ಟು ನನ್ನನೊಂದು ಗೊಂಬೆಯೊಂದು ಮಾಡಿದ ಸರಿ ತಪ್ಪು ಕಲಿಸದೆ ದೂಡಿದ ಹಿರಿಯಾಳು ಮನೆಯಲ್ಲಿ ಮನೆಯಾಳು ನಾನು ನನ್ನ ಹಾಡಿಗೆ ಗೆಳೆಯೇ ಮನೆಯಲ್ಲಿ ಬಡತನ ಬೀಸಿದ ಬುದ್ಧಿ ಮೇಲೆ ಕಪ್ಪು ಅದರಂತೆ ಇನ್ನೋರ್ವ ಅತಿಥಿಗಳಾದಂತ ಮಲ್ಲು ಹೊಸಮನಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಮುತ್ತು ಹವೇಲಿ ಅವರು ಮಾಲಾರ್ಪಣೆ ಮಾಡಬೇಕು ಅವರನ್ನು ಗೌರವಿಸಬೇಕಂತ ಕೇಳ್ಕೊತೀನಿ. ಎಲೆ ಹಾಕಿದೆಯೋ ಅದು ಎಮ್ಮೆ ಮೀಸೋನು ಪಾನಕ್ಕೆ ഇരുളಲ್ಲಿ ಬರಿದಾಗಿರೋ ಹಗಲಲ್ಲಿ ಆನಂದದ ಶ್ರೀ ಕೊನಮ್ಮದೇವಿ ನಾಟ್ಯ ಸಂಘ ಭಗವತಿ ಈ ಸ್ಟೇಜ್ಗೆ ಆಗಮಿಸಿದಂತ ಶ್ರೀ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಇವರಿಗೆ ಮಾಲಾರ್ಪಣೆ ಹನುಮಾನ್ ಚಿಮ್ಮಲಿಗೆ ಪಿಕೆಪಿಯ ಸದಸ್ಯರು ಹಾಗೂ SG ರಗರೆಡ್ಡಿ ದೈಹಿಕ ಶಿಕ್ಷಕರು ಹರಳ ಗುಂಡಿಗೆಯಲ್ಲಿ ನಿನ್ನೆ ಮನತನಕ್ಕೆ ನೀನಾದೆ ಗಿರಣ ಹರಳ ಗುಂಡಿಗೆಯಲ್ಲಿ ನಿನ್ನಯ ಜನನ ನಿತ್ಯವು ಮಾಡುವೆ ಗುರುವಿಗೆ ನಮನ ನಿತ್ಯವು ಮಾಡುವೆ ಗುರುವಿಗೆ ನಮನ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಬಸವೇಶ್ವರ ಕಲ್ಯಪುರಗಿ ಇದುವರೆಗೆ ಸರ್ವರನ್ನು ಸ್ವಾಗತಿಸಿದಂತ ಹನುಮಂತ್ ಚಿಮ್ಮಲಿ ಅವರಿಗೆ ವಂದಿಸುತ್ತಾ ಈಗ ಮುಂದಿನ ಕಾರ್ಯಕ್ರಮ ಈ ಒಂದು ಜ್ಯೋತಿ ಬೆಳಗಿಸುವುದು ಕಾರ್ಯಕ್ರಮ. ಈಗ ಜ್ಯೋತಿ ಬೆಳಗಿಸುವವರು ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯರು ಹಾಗೂ ಕಾಡಪ್ಪ ಗುಳೇದವರು, ಗದಿಗೆಪ್ಪ ಹಳ್ಳೂರವರು ಹಾಗೂ ಈ ವೇದಿಕೆ ಮೇಲಿದ್ದಂತ ಎಲ್ಲ ಅತಿಥಿ ಮಹನೀಯರು ಅದರಲ್ಲಿ ಭಾಗವಹಿಸಬೇಕಂತ ಅವರಲ್ಲಿ ವಿನಯಪೂರ್ವಕವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಉಳ್ಳವರು ಶಿವಾಲಯ ಮಾಡುವರಿಯ ಉಳ್ಳವರು ಶಿವಾಲಯ ಮಾಡುವರಿಯ
ತಿಳಿಸಿ ಎಲ್ಲ ಯುವಕರಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಈ ನಾಟಕವನ್ನು ಜ್ಯೋತಿಯೊಂದಿಗೆ ಸ್ಥಿರವಾಗಿ ಈ ನಾಟಕ ಶುಭ ಸಂಕೇತದಿಂದ ಎಲ್ಲರೂ ಶುಭ ಹಾರೈಸೋಣ. ಈ ಕೋನಮ್ಮ ದೇವಿ ನಾಟ್ಯ ಸಂಘ ಪ್ರತಿ ವರ್ಷವೂ ಒಳ್ಳೆಯ ಉತ್ತಮವಾದ ನಾಟಕ ಪ್ರದರ್ಶನ ಇನ್ನೂ ಮುಂದೆ ಮಾಡಲಿ ಅಂತ ಗೆಸಿ ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯಮಾನ್ಯರ ಪರವಾಗಿ ಶುಭಾಶಯಗಳನ್ನು ನಾವೆಲ್ಲರೂ ಕೋರ್ತಾ ಇದ್ದೇವೆ ಈ ನಾಟಕ ಸಂಘಕ್ಕೆ. ತಾವರ ಕಲಿ ಉಂಟು ಗಂಗಮ ಕಲಿವಿಲ್ಲ. ಜ್ಯೋತಿಯನ್ನು ಬೆಳಗಿಸಿದಂತ ಎಲ್ಲಾ ಗಣ್ಯಮಾನ್ಯರಿಗೂ ಪರಮ ಪೂಜ್ಯರಿಗೂ ಸಹಿತ ಅನಂತ ಅನಂತ ವಂದನೆಗಳು. ಜನಪ್ರಿಯ ನಾಯಕರಾದಂತ ರಾಜು ನಾಯ್ಕರ್ ಹಾಗೂ ಸುರೇಶ್ ಕೊಣ್ಣೂರ್ ಸರ್, ರಾಜು ಮುದೇನೂರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನೆ ಬರಲಿ ಉದ್ಘಾಟಿಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ರಾಜು ನಾಯ್ಕರ್, ಸುರೇಶ್ ಕೊಂಡೂರ್, ರಾಜು ಮುದೇನೂರು ಹಾಗೂ ಇದರಲ್ಲಿ ಭಾಗಿಯಾದಂತ ಎಲ್ಲ ಗಣ್ಯಮಾನ್ಯರಿಗೂ ಸಹಿತ ಈ ಕೋನಮ್ಮ ದೇವಿ ನಾಟ್ಯ ಸಂಘದ ವತಿಯಿಂದ ಹಾರ್ದಿಕವಾದಂತ ವಂದನೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಈಗ ಬಲೂನು ಹಾರಿಸುವ ಕಾರ್ಯಕ್ರಮ. ಈ ಬಲೂನ್ ಹಾರಿಸುವವರು ಶ್ರೀ ರಾಮನಗೌಡ ಗೌಡರ್ ಶಿಕ್ಷಕರು, ಕಾಳಪ್ಪ ಕಂಬಾರ್, KV ರಾಂಪುರ್ ಯಶೋ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಬಲೂನ್ ಹಾರಿಸುವುದರೊಂದಿಗೆ ನಾಟಕಕ್ಕೆ ಚಾಲನೆಯನ್ನು ನೀಡಬೇಕಾಗಿ ನಾಟಕಕ್ಕೆ ಚಾಲನೆಯನ್ನು ನೀಡಿದಂತಹ ಗಣ್ಯಮಾನ್ಯರಿಗೆ ಅಭಿನಂದನೆಗಳು. ಈಗ ಮಿಂಚಿನ ಸಂಚಲನ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವವರು ದ್ಯಾಮಣ್ಣ ಬ ಹವೇಲಿ PKP ಸದಸ್ಯರು, ಸಿದ್ದನಗೌಡ ಬ ಪಾಟೀಲ್, ಸದಾನಂದ್ ಪೆಟ್ರೋಲಿಯಂ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಮಿಂಚಿನ ಸಂಚಲನವನ್ನು ಮಾಡಬೇಕು. ವೇದಿಕೆಯಲ್ಲಿ ಮುಂಭಾಗದಲ್ಲಿ ಬರಬೇಕು ಅವರಿಬ್ರು ಗಣ್ಯಮಾನ್ಯರಂತ ನಾವು ಅವರಲ್ಲಿ ಕೇಳ್ಕೊತಾವಿದ್ದೆ. ಮೇಘವೇ ಮೇಘವೇ ಯಾಕೋ ಇನ್ನೂ ನಿದ್ದಿಗಣ್ಣಾಗಿದ್ದಾಗದಾರ. ಚಪ್ಪಾಳೆನ ಜೋರಾಗಿ ಬರೋವಲ್ಲ ನಮ್ಮ ಭಗವತಿಯ ಗ್ರಾಮದವರು. ಹೋಳಿಗೆ ಊಟ ನಾಳೆಗೆ ಮಾಡ್ತಾರೆ, ಇವತ್ತು ಏನೈತಿ ಜೋರಾಗಿ ಹೊಡಿರಿ ಚಪ್ಪಾಳೆ. ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಾದಂತ ರಾಜೀವ್ ನಾಯ್ಕರ್ ಅವರಿಂದ ಉದ್ಘಾಟನಾ ಪರ ಭಾಷಣ ಮಾಡಬೇಕಂತ ನಾವು ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ವೇದಿಕೆಗೆ ಆಗಮಿಸಬೇಕು. ಬರ್ಲಿ ಜೋರಾದ ಚಪ್ಪಾಳೆ ಅಡ್ವಾನ್ಸ್ ಆಗಿ. ಪ್ರಪ್ರಥಮವಾಗಿ ಭಗವತಿ ಗ್ರಾಮದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ತಾಯಿ ಕೋನಮ್ಮ ದೇವಿಯ ಪಾದಪದ್ಮಗಳಿಗೆ ಪಡಮಟ್ಟು, ಅದೇ ತರನಾಗಿ ಇವತ್ತಿನ ಈ ರಂಗ ಸಂಚಿಕೆ ಸಾನ್ನಿಧ್ಯವೇಶ್ವರ ಪರಮ ಪೂಜ್ಯರ ಪಾದಾರೊಂದಗಳಿಗೆ ಪಡಮಟ್ಟು, ಈ ಒಂದು ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಆತ್ಮೀಯ ಸಹೋದರ ಭಾರತೀಯ ಜನತಾ ಪಾರ್ಟಿಯ ಬಾಗಲಕೋಟೆಯ ಜಿಲ್ಲಾ
ಕಾರ್ಯದರ್ಶಿಯಾಗಿರುವಂತಹ ರಾಜಶೇಖರ್ ಮುದೇನೂರವರೇ, ಅದೇ ತರನಾಗಿ ನನ್ನ ಜೊತೆ ಕಾರ್ಯಕ್ರಮವನ್ನ ಉದ್ಘಾಟನೆ ನೆರವೇರಿಸಿಕೊಟ್ಟಂತ ಭಾರತೀಯ ಜನತಾ ಪಾರ್ಟಿಯ ಬಾಗಲಕೋಟೆ ಗ್ರಾಮೀಣ ಮಂಡಲದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಕೊಣ್ಣೂರವರೇ, ಅದೇ ತರನಾಗಿ ನನ್ನ ಆತ್ಮೀಯ ಸಹೋದರ ಹನುಮಂತ್ ಚೆಮ್ಮಲಿಗೆ ಅವರೇ, ಅದೇ ತರನಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೇ, PKPS ಸದಸ್ಯರೇ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರೇ, ಮಾಜಿ PKPS ಸದಸ್ಯರೇ, ವೇದಿಕೆ ಮೇಲೆ ಅವರಿವರಿಂದ ಆಸೀನರಾಗಿರುವಂಥ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರೇ, ಸಹೋದರರ ಮಿತ್ರರೇ, ಭಾಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಎಲ್ಲ ಊರಾಗೂ 10-10:30 ಗಂಟೆಗೆ ನಾಟಕ ಚಲೋ ಅದ ಅಂದ್ರೆ ನಮಗೂ ಚಲೋ ಅನ್ನಿಸ್ತದೆ, ನಿಮಗೂ ಚಲೋ ಅನ್ನಿಸ್ತದೆ. ಎಲ್ಲ ಹಳ್ಳಿಯಾಗ ಭಾಳ ಹಳ್ಳಿಯಾಗ ಹೋಗ್ತೀವಿ ನಾವು, 11:00 ವೇದಿಕೆಗೆ ಬರಕ್ಕೆ ಶುರು ಮಾಡ್ತೀವಿ. ಈ ಸ್ವಾಗತ ಮಾಲಾರ್ಪಣೆ ಆಗ್ಬೇಕಾತಂದ್ರೆ 12:00 ಆಗಿರ್ತೈತಿ. ಅಗಳಪ್ಪ ಅಣ್ಣ ಅನ್ನಲ್ಲ, ಮುಗಿಸ್ರೇವ ಮರ ಸಾಕಂತೇಳಿ ಅಲ್ಲಿಂದ ಕಲ್ಲು ಬಿಡಕ್ಕೆ ಶುರು ಮಾಡಿಬಿಡ್ತಾವೆ. ಯಾಕಂದ್ರೆ ನಮ್ಮ ಚಿಂತೆ ನಮಗೆ, ಬಂದೀವಿ ಭಾಷಣ ಮಾಡ್ಬೇಕನ್ನೋ ಚಿಂತೆ ನಮಗೆ, ನಾವು ನಾಟಕ ನೋಡ್ಬೇಕನ್ನೋ ಚಿಂತೆ ನಿಮಗೆ. ನಾನು 12:00 ಯಾಕೆ ಚಾಲೂ ಮಾಡ್ತಿರೋ ಮರ, ದೌಡ್ ಚಾಲೂ ಮಾಡ್ಬೇಕಿಲ್ಲ ಅಂತೇಳಿ ಒಂದು ಊರಾಗ ಕೇಳಿದೆ. ಅವ ಹೇಳಿದ, ದೌಡ್ ಚಾಲೂ ಮಾಡಿದ್ರೆ ನಶಿಕ್ನ 4ಕ್ಕೆ ನಾಟಕ ಮುಗಿತೈತ್ರಿ, ಪ್ರವೇಶ ಕಮ್ಮಿ ಇರ್ತಾವ, ಮನ್ಯಾಗ ಯಾರು ಕರ್ಕೋಬೇಕು, ಅದಕ್ಕೆ ತಡ ಮಾಡಿ ಚಾಲೂ ಮಾಡ್ತೇವೆ ಅಂತ. ಅದು ನನಗೂ ಹೌದು ಅನ್ನಿಸ್ತದೆ. ಪ್ರವೇಶಗಳ ಕಮ್ಮಿ ಇದ್ದು ಅಂದ್ರೆ ಮತ್ತೆ ದೌಡ್ ನಾಟಕ ಮುಗಿತೈತಿ, ಹೋಗೋದು ತೊಂದರೆ ಆಗತ್ತೆ ಅಂತೇಳಿ ಲೇಟಾಗಿ ಚಾಲೂ ಮಾಡ್ತಾರೆ. ಮತ್ತು ಇನ್ನೊಂದು, ನಾವು ವೇದಿಕೆ ಮೇಗಿರೋ ಅತಿಥಿಗಳು ಇರ್ತೀವಲ್ಲ, ಬಂದ್ವಿ ಅಂತ 10ಕ್ಕೆ ಶುರು ಮಾಡಿದ್ರೆ 11:00 ಬಂದು ಮುಡ್ತೀವಿ ನಾವು. ಅದು ಒಂದು ಸ್ವಲ್ಪ ಸಮಸ್ಯೆ ಆಗಿರ್ತದೆ. ಆದ್ರೆ ಕರೆಕ್ಟ್ 10:00 ಇವತ್ತಿನ ದಿವಸ ಕಾರ್ಯಕ್ರಮ ಚಾಲೂ ಆಗ್ಯದ, ಭಾಳ ಖುಷಿ ಅನಿಸ್ತದೆ ನನಗೂ ಕೂಡ. ಮೊದಲನೇ ಬಾರಿ, ಯಾಕಂದ್ರೆ ಸಾಕಷ್ಟು ಬಾರಿ ಭಗವತಿಗೆ ಬಂದೀನಿ, ಆದ್ರೆ ನಾಟಕಕ್ಕೆ ಬಂದಿದ್ದು ಮೊದಲನೇ ಬಾರಿ. ನಾನು ಹೆಚ್ಚು ಕಮ್ಮಿ ಗ್ರಾಮೀಣ ಭಾಗದಾಗ ಹೆಚ್ಚು ನಾಟಕಗಳಿಗೆ ನಾವು ಸುರೇಶ, ನಮ್ಮ ರಾಜು ಅವರು, ಈ ಸಂಗೀತ ಬಳಗ ನಮ್ಮ ಜೊತೆನೇ ಇರ್ತದೆ, ಎಲ್ಲ ಕಡೆ ಹೋಗಿರ್ತೀವಿ. ಭಾಳ ಖುಷಿ ಅನಿಸ್ತದೆ, ಒಳ್ಳೆ ವಾತಾವರಣ ಅದ. ವೇದಿಕೆ ಮೇಲಿರುವಂಥವ್ರು ಎಲ್ಲರೂ ಸರಿಯಾದ ಟೈಮಿಗೆ ಬಂದು ಕಾರ್ಯಕ್ರಮನ ಚಾಲೂ ಮಾಡಿದ್ದಾರೆ. ಇಂಥ ಒಂದು ಮೊಬೈಲ್, ವಾಟ್ಸಪ್, ಯೂಟ್ಯೂಬ್ ಯುಗದೊಳಗೆ ಹಳ್ಳಿ ಒಳಗೆ ನಾಟಕಗಳು ನಡೀತವಲ್ಲ, ಭಾಳ ಖುಷಿ ವಿಷಯ. ಯಾಕಂದ್ರೆ ಇನ್ನೊಂದು ದೊಡ್ಡ ದಿವಸಕ್ಕೆ ಎಲ್ಲಿ ಇವು ಎಲ್ಲ ಮರೆತು ಹೋಗ್ತಾರೋ ಜನ ಈ ಒಂದು ಕಲೆ ಸಂಸ್ಕೃತಿನ ಅನ್ನುವಂಥ ಒಂದು ಭಯದ ವಾತಾವರಣ ಇದ್ದಾಗೂ ಕೂಡ ಊರೊಳಗೆ ಒಂದು ಜಾತ್ರೆ ಐತಿ, ಒಂದು ಉಡಿವು ತುಂಬೋ ಕಾರ್ಯಕ್ರಮ ಐತಿ ಅಂದ್ರೆ ಒಂದು ನಾಟಕ ಹಮ್ಮಿಕೊಂಡು ಎಲ್ಲ ಊರಲ್ಲಿರುವಂಥ ನಮ್ಮ ಕಲಾವಿದರು, ಯಾಕಂದ್ರೆ ಪಿಕ್ಚರ್ದಾಗ ನೋಡ್ತೀವಿ ನಾವು, ಒಂದು ಕಟ್ಟಿ ಮೇಗಿಂದ ಜಿಗಿಬೇಕಾದ್ರೆ 5 ಸರಿ ಕಟ್ ಮಾಡ್ತಾರೆ ಅವರು, ಇನ್ನೊಮ್ಮೆ ಮಾಡ್ರಿ ಅಂತ. ಹಂಗೆ ನಮ್ಮ ನಾಟಕದೊಳಗೆ ಹಂಗಲ್ಲ, ನಮ್ಮ ಲೋಕಲ್ ಕಲಾವಿದರು, ನಮ್ಮ ಒಂದು ಅಂತಂಬ್ರು ಒಂದೇ ಶಾರ್ಟ್ ಒಳಗೆ ಒಂದು ಸೀನ್ಗಳನ್ನು ಮಾಡ್ತಿರ್ತಾರೆ, ಭಾಳ ಖುಷಿ ಅನ್ನಿಸ್ತದೆ. ಆದ್ರೆ ನಾವು ವೇದಿಕೆ ಮುಂಭಾಗದಲ್ಲಿರುವಂಥವ್ರು ಎಲ್ಲರೂ ಕೂಡ ಅವ್ರಿಗೆ ಹುರಿದುಂಬಿಸುವಂಥ ಕೆಲಸ ಆಗಬೇಕು. ಯಾಕಂದ್ರೆ ಮಧ್ಯಾಹ್ನ 2:30 ಆದ್ಗೂಡಲೇ ನಾವೆಲ್ಲ ಒಬ್ಬೊಬ್ಬರು ಮನೆಗೆ ಹೋಗೋದು, ಮಕ್ಕಳೋದು ಮಾಡಿದ್ರೆ ಅವ್ರಿಗೆ ಹುಡುಕ್ ಬರಂಗಲ್ಲ. ಅವ್ರಿಗೆ ಎನ್ಕರೇಜ್ ಮಾಡುವಂಥ ಕೆಲಸ ಮಾಡಬೇಕು. ಆದ್ರೆ ಈ ನಾಟಕದಲ್ಲಿ ಬರುವಂಥ ಕೆಲವೊಂದು ಸನ್ನಿವೇಶಗಳು ಯಾವ ರೀತಿ, ಹಂಸ ಪಕ್ಷಿ ಒಂದು ಚರಿಗೆ ಹಾಲು ಮತ್ತು ಒಂದು ಚರಿಗೆ ನೀರನ್ನು ಮಿಕ್ಸ್ ಮಾಡಿ ಒಂದು ಬಕೆಟ್ನೊಳಗೆ ಹಾಕಿಟ್ಬಿಟ್ರೆ ಆ ಹಂಸ ಪಕ್ಷಿ ಹಾಲಿನ ಮಾತ್ರ ಕುಡಿದು ನೀರು ಅಲ್ಲೇ ಬಿಟ್ಟು ಬಿಡ್ತದ. ಅದಕ್ಕೆ ಆ ಶಕ್ತಿ ಕೊಟ್ಟಾನ ಭಗವಂತ. ಇಲ್ಲಿ ಕುಂತಂತವ್ರು ಈ ನಾಟಕದಾಗ ಬರುವಂತ ಕೆಟ್ಟ ಸನ್ನಿವೇಶಗಳು ಡಬಲ್ ಮೀನಿಂಗ್ ಮಾತಿರ್ತಾವಲ್ಲ, ಡಬಲ್ ಮೀನಿಂಗ್ ಮಾತು ಅವನು ಇಲ್ಲೇ ಬಿಡ್ಬೇಕು. ಅವನು ಬಿಟ್ಟು ನಮ್ಮ ಸಂಸಾರಕ್ಕೆ, ನಮ್ಮ ಜೀವನಕ್ಕೆ ಒಳ್ಳೇದು ಏನೋ ಒಂದು ಸಂದೇಶನ ಕೊಡ್ತಾರೆ ನಾಟಕದ ಮುಖಾಂತರ, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನೂ ಕೂಡ ಭಗವತಿ ಊರಿನ ಮಗ ಅಂತ ಅನ್ಕೊಂಡು ಇವತ್ತಿನ ದಿವಸ ಉದ್ಘಾಟನೆ ಕಾರ್ಯಕ್ರಮ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ನಾನು ಗೌರವಿಸಿದ್ದಕ್ಕೆ ಎಲ್ಲ ನಮ್ಮ ಗುರು ಹಿರಿಯರಿಗೂ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ, ಭಾಳ ಈ ಒಂದು ಖುಷಿಯ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಭಾಳ ಖುಷಿ ಅನ್ನಿಸ್ತದ. ನಾ ಯಾವಾಗಲೂ ನಿಮ್ಮ ಊರಿನ ಮಗ ಆಗಿ ನಿಮ್ಮ ಜೊತೆ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ, ನಾನು ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಕೂಡ ನಮಸ್ಕರಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್. ಭಾಷಣ ಮಾಡಿದಂತ ರಾಜು ನಾಯ್ಕರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಅತಿಥಿ ಪರ ಭಾಷಣ ಮಾಡಲಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಆತ್ಮೀಯರಾದಂತ ಶ್ರೀ ಸುರೇಶ್ ಕೊಣ್ಣೂರು, ಬಿಜೆಪಿ ಗ್ರಾಮೀಣ ಅಧ್ಯಕ್ಷರು, ಬಾಗಲಕೋಟೆಯವರು ಅತಿಥಿ ಪರ 4 ಹಿತನುಡಿಗಳನ್ನು ಹೇಳ್ಬೇಕಂತ ಅವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿಗೆ ಈ ಗ್ರಾಮದ ಆರಾಧ್ಯ ದೇವತೆಯಾದ ಶ್ರೀ ಕೋನಮ್ಮ ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ನಾಟಕ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಹೋದರ ರಾಜಶೇಖರ್ ಮುದೇನೂರವರೇ ಮತ್ತು ಉದ್ಘಾಟಕರಾಗಿ ಆಗಮಿಸಿದಂಥ ರಾಜು ನಾಯ್ಕರ್ ಅಣ್ಣರವರೇ ಮತ್ತು ಈ ವೇದಿಕೆ ಮೇಲೆ ಆಸೀನರಾದಂಥ ಶಿವಪುತ್ರಪ್ಪ ದೊಡ್ಡಮನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದ ಸಂತೋಷ್ ಪದರ ಮತ್ತು ಕಾಂತಪ್ಪ ಅಸೂಟೆಯವರೇ, ಶೋಭಾ ಮುರುಡಿಯವರೇ ಮತ್ತು ಇನ್ನಿತರ ಹೆಸರು ಹೇಳೋಕ್ಕಾಗಲ್ಲ ನನಗೆಲ್ಲ, ಸುಚಿತ್ರಾ ಹೊಸಮನಿಯವರೇ
ಮತ್ತು ಇನ್ನೂತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಸಂಗೀತ ಬಳಗದವರಿಗೂ ನಿಮಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸುತ್ತಾ ಮತ್ತು ನೀವು ಈ ಕಾರ್ಯಕ್ರಮದಲ್ಲಿ ಕಲಾಭಿಮಾನಿಗಳಿಗೆ ಆಗಮಿಸಿರಿ, ನಿಮಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಅದೇ ರೀತಿ ಈ ಕಲಾವಿದರು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾರೆ, ಅವ್ರಿಗೂ ಅಭಿನಂದನೆ ಸಲ್ಲಿಸುತ್ತಾ ಒಂದು ಎರಡು ಮಾತು ಹೇಳ್ತೇನೆ. ರಾಜವಣ್ಣರೇ, ನೀವಂತೂ ಸಾಕಷ್ಟು ಟೈಮ್ ಆಗೈತಿ. ಈಗ ಬರೋಬ್ಬರಿ ಒಂದು ತಾಸು ಸ್ವಾಗತ ಮಾಡಿದ್ರು ಹನುಮಂತ ಚಮಲ್ಗಿ ಅವರು. ಇಷ್ಟು ಜನ ಕುಂತಾರೆ ವೇದಿಕೆ ಮ್ಯಾಗ. ನೀವೇನು ಇವರೇ ಕಿರಿಕಿರಪ್ಪ ನೀವು ಅಂತಿರ್ತೀರಿ, ಪಾಪ ಇನ್ನು ನಾಟಕ ನೋಡ್ಬೇಕು, ನಮ್ಮನ್ನು ನೋಡಕ್ಕೆ ಬಂದಿಲ್ಲ. ಅದಕ್ಕೆ ಒಂದು ಎರಡು ಮಾತು ಹೇಳ್ತೀನಿ ನಾನು. ಒಂದು ಈ ಊರಂದ್ರೆ ಭಾರಿ ಒಳ್ಳೆಯ ಊರಿದೆ ಭಗವತ್ತೆ ನಮ್ದು. ಇಷ್ಟು ಎಲ್ಲ ಗ್ರಾಮೀಣ ಭಾಗದಾಗ ಇಲ್ಲಿ ಕಲೆ ಅನ್ನೋದು ಭಾಳ ಐತಿ. ಪ್ರತಿ ಸಲನೂ ನೀವು ನಾಟಕ ಮಾಡ್ತಾರೆ. ಇಂಥ ನಾಟಕ ಕಂಟಿನ್ಯೂ ಚಲಾವಣೆ ಆಗ್ಬೇಕಂದ್ರೆ ನೀವು ಇಲ್ಲಿ ಊರಿನ ಗಣ್ಯಮಾನ್ರು ಏನಿದ್ರಲ್ಲ ಅವ್ರಿಗೆ ನಿಮ್ಗೆ ಕೈಲಿ ಆದಷ್ಟು ಮಟ್ಟಿಗೆ ದಾನದ ರೂಪ ಒಳಗೆ ನೀವು ಕಾಣಿಕೆ ಕೊಡ್ಬೇಕು. ಅಂದ್ರೆ ಒಂದು ನಾಟಕ ಕಂಪನಿ ಹೆಮ್ಮರವಾಗಿ ಬೆಳಿತೈತೆ. ಮತ್ತು ನೀವು ಏನು ಕೊಡಲಿಲ್ಲ ಅಂದ್ರೆ ನಾಟಕ ಮತ್ತೆ ಎಲ್ಲಿ ಮಾಡ್ಬೇಕು ಪಾಪ ಅವರು. ನೀವೆಲ್ಲ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನೀವು ಸಹಾಯಧನ ಅವರಿಗೆ ಸಲ್ಲಿಸಿರಿ ಅಂದ್ರೆ ಇದೇ ರೀತಿ ಕೋನಮ್ಮ ದೇವಿ ಆಶೀರ್ವಾದ ನಿಮ್ಮ ಮ್ಯಾಗ ಎಲ್ಲರ ಮ್ಯಾಗ ಇರಲಿ ಮತ್ತು ಈ ಕಲಾವಿದರ ಮ್ಯಾಗ ಇರಲಿ ಅಂತೇಳಿ ಇನ್ನೊಂದು ಮನೆ ನಡೆದಂಥ SSLC ಪರೀಕ್ಷೆಯಲ್ಲಿ ನಮ್ಮ ಅಂಕಿತಾ ಬಸಪ್ಪ ಕೊಣ್ಣೂರನ್ನವರು ಇಲ್ಲೇ ವಜ್ರಮಟ್ಟಿ ಮುಧೋಳ ತಾಲೂಕು ವಜ್ರಮಟ್ಟಿ ಅನ್ನೋರು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಹೊಡೆದು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಒಂದು ಹೆಸರನ್ನು ತಂದು ಕೊಟ್ಟರು ಪಾಪ ಅವೇ. ಅದೇ ರೀತಿ ನಿಮ್ಮ ಭಗವತಿ ಗ್ರಾಮದಲ್ಲಿ ಕ್ರೀಡಾಪಟುಗಳು ಸಾಕಷ್ಟು ಇದ್ರಿ, ಇಲ್ಲಿ ಆನಂತರ ವಿದ್ಯಾರ್ಥಿಗಳು ಸಾಕಷ್ಟು ಇದ್ದಾರೆ. ಇವೆಲ್ಲ ಒಂದು ಚಲೋದ ಎಜುಕೇಶನ್ ನೀವು ಭಗವತಿಯಲ್ಲಿ ಕೊಡಿಸ್ರಿ ಮತ್ತು ಕ್ರೀಡಾಪಟುಗಳನ್ನು ಬೆಳೆಸ್ರಿ. ಅದೇ ರೀತಿ ನಮ್ಮ ಅರಣ್ಯವನ್ನು ಒಂದು ಕೂಡ ಬೆಳೆಸ್ರಿ. ನಾವೆಲ್ಲ ನೀವೆಲ್ಲರೂ ಆರೋಗ್ಯವಿರ್ತೀವಿ ಅಂತೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ಭಗವತಿ ಗುರು ಹಿರಿಯರಿಗೆ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ. ಇದುವರೆಗೆ ಅತಿಥಿ ಭಾಷಣ ಮಾಡಿದಂಥ ಸುರೇಶ್ ಕೊಂಡೂರವರಿಗೆ ಅಭಿನಂದನೆಗಳು. ಇನ್ನೋರ್ವ ಅತಿಥಿಗಳು ಈ ಒಂದು ನಾಟಕದ ಒಂದು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಚ್ಛಿಸಿದ್ದಾರೆ. ಹಿರಿಯರಾದಂಥ ಮಲ್ಲಪ್ಪ ತಿಪ್ಪಣ್ಣವರು ಮಾಜಿ ಮುಖ್ಯ ಗುರುಗಳು. ಇವರಿಗೆ ಒಂದು 4-6 ಹಿತನುಡಿಗಳನ್ನು ಹೇಳಬೇಕಂತ ಅನುಭವಿಸ್ತರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಕೋನಮ್ಮ ದೇವಿ ಹಾಗೂ ಶ್ರೀ ತಿಮ್ಮಪ್ಪ ಜನ ಬಂದು ಮೈದಾನದಲ್ಲಿ ಹಾಕಿರ್ತಕ್ಕಂಥ ಇವತ್ತಿನ ಶ್ರೀ ಕೋನಮ್ಮ ದೇವಿ ನಾಟ್ಯ ಸಂಘದವರು ಒಂದು ಕಲೆಗೆ ನಡೀತಕ್ಕಂಥ ನಾಟಕದ ಕಲೆಗೆ ನನಗೆ ಇವತ್ತು ಭಾಳ ಖುಷಿ ಅನ್ನಿಸ್ತಾ ಇದೆ. ಇವತ್ತಿನ ಒಂದು ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಸ್ವಾಮಿಗಳಿಗೆ ವಂದಿಸುತ್ತಾ ಎಲ್ಲ ನನ್ನ ಗಣ್ಯರಿಗೂ ಕೂಡ ವಂದಿಸುತ್ತಾ, ಇದು ಕಲೆ ಅಂತ ಅನ್ನೋದು ಪ್ರತಿಯೊಬ್ಬರಿಗೆ ಬೇಕು. ಅದನ್ನು ನೋಡಲಿಕ್ಕೆ ಯಾಕಂದ್ರೆ ಮನುಷ್ಯ ದುಡ್ದು ವರ್ಷಗಂಟೆ ದುಡಿದಿರ್ತಾನೆ. ಈ ಒಂದು ಸಮಯದಲ್ಲಿ ಜಾತ್ರೆ ಮಹೋತ್ಸವ ದೇವಿ ಉತ್ಸವ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ಈ ನಾಟಕ ನೋಡುವ ಎಲ್ಲರಿಗೂ ಒಂದು ಖುಷಿ ಅನ್ನಿಸ್ತೈತಿ. ನಾನು ಚಿಕ್ಕವನಾಗಿದ್ದಾಗ ಇಲ್ಲೇ ನಮ್ಮ ಹತ್ತಿರ ಇರ್ತಕ್ಕಂಥ ರಾಜು ಮುದೇನೂರು ನಮ್ಮ ಏನು ಇವು ಅಧ್ಯಕ್ಷ ಇದ್ದಾರೆ ತಾಲೂಕಾ ಘಟಕದ, ಇವರ ತಂದೆಯವರು ಆಡ್ತಕ್ಕಂಥ ನಾಟಕ 1966ರಿಂದ ನಾನು ನೋಡ್ತಾ ಬಂದಿದ್ದೇನೆ. ಭಾಳ ಸುಂದರವಾಗಿ ನಾಟಕ ಆಡ್ತಾ ಇದ್ದಾರೆ ಭಾಗ. ಈಗಲೂ ಕೂಡ ನೀವು ಮುಂದುವರ್ಸ್ಕೊಂಡು ಬಂದಿದ್ದೀರಿ. ಇದು ಹೀಗೆ ಮುಂದುವರಿತಾ ಹೋಗಬೇಕು. ಇನ್ನು ಇವತ್ತಿನ ದಿವಸ ನಾನು ಜಾಸ್ತಿ ಮಾತಾಡಲ್ಲ, ಯಾಕಂದರೆ ಈಗಾಗಲೇ ಮಾನ್ಯರು ಜಾಸ್ತಿ ಮಾತಾಡಿದ್ದಾರೆ. ಇಷ್ಟೇ ನನ್ನ ಅಭಿಪ್ರಾಯ ಹೇಳುತ್ತಾ, ಇವತ್ತು ನನ್ನನ್ನು ಕರು ಸನ್ಮಾನಿಸಿದ್ದಕ್ಕಾಗಿ ಈ ಒಂದು ನಾಟ್ಯ ಸಂಘಕ್ಕೆ ನನ್ನ ಒಂದು ಅಲ್ಪ ಕಾಣಿಕೆಯನ್ನು ಕೊಡ್ತಾ ಇದ್ದೇನೆ. ಅದು ಎಷ್ಟು ಅಂತ ಕಾರ್ಯಕ್ರಮದ ಈ ಮಾಲಕರು ಸ್ವೀಕರಿಸ್ತಾರ, ಅದನ್ನು ನೀವೇ ಅನೌನ್ಸ್ ಮಾಡ್ರಿ, ನಾನು ಹೇಳೋದು ಬೇಡ. 10,000 ಈ ಒಂದು ನಾಟಕ ಕಂಪನಿಗೆ ಜೀರ್ಣೋದ್ಧಾರವಾಗಿ ಇನ್ನೂ ಹೆಚ್ಚೆಚ್ಚಿಗೆ ಎತ್ತರಕ್ಕೆ ಬೆಳೀಲಿ ಅಂತ ಕೇಸಿ ಮಲ್ಲಪ್ಪ ತಿಪ್ಪಣ್ಣವರ್ ಮಾಜಿ ಮುಖ್ಯ ಗುರುಗಳು ಈ ಒಂದು ಕಲೆಗಾರರಿಗೆ ಬೆಂಬಲವಾಗಿ ನಿಂತು ಕಲೆ ಇನ್ನೂ ಗ್ರಾಮದಲ್ಲಿ ಬೆಳೀಲಿ ಅಂತ ಕೇಸಿ 10,001 ರೂಪಾಯಿಯನ್ನು ಪ್ರೋತ್ಸಾಹಧನ ನೀಡಿದ್ದಾರೆ. ಆ ಗ್ರಾಮಕ್ಕೆ ಅವರು ಈ ಗ್ರಾಮಕ್ಕೆ ಬಂದು ಇನ್ನು 2-3 ವರ್ಷ ಆಯ್ತು. ಮೊದಲು ಬೇರೆ ಶಾಬಾದಲ್ಲಿ ಒಂದು ನೌಕರಿಯಲ್ಲಿ ಅವರು ಜೀವನ ನಡೆಸ್ತಾ ಇದ್ರು. ಬರ್ರಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಅದೇ ರೀತಿ ಈಗ ಅಧ್ಯಕ್ಷೀಯ ಪರ ಭಾಷಣ ನಮ್ಮ
ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂತಹ ರಾಜಶೇಖರ್ ಮುದೇನವರಿಂದ ಒಂದು ಅಧ್ಯಕ್ಷೀಯ ಪ್ರಭಾಷಣ. ದಯವಿಟ್ಟು ಶಾಂತತೆ ಕಾಪಾಡಬೇಕು. ಇವನ್ನೆಲ್ಲ ಆದರೆ ಮುಂದಿನ ನೀವು ಎಲ್ಲರ ಕಾತುರದಿಂದ ಕಾಯ್ತಾ ಇದ್ದೀರಿ. ಸ್ವಲ್ಪದರಲ್ಲೇ ನಾವು ಮುಗಿಸಿ ಪ್ರಾರಂಭಿಸುತ್ತಿದ್ದೇವೆ. ಮೊದಲಿಗೆ ಗ್ರಾಮದ ಆರಾಧ್ಯ ದೇವತೆ ತಾಯಿ ಕೋಣಮ್ಮ ದೇವಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಶ್ರೀದೇವ ಶಿವಶಕ್ತಿ ನಾಟಕದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಬೇರಾಳಾಚಾರ್ಯ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ನಾಟಕವನ್ನು ಉದ್ಘಾಟನೆ ಮಾಡಿರುವಂತ ಆತ್ಮೀಯ ಸಹೋದರ ರಾಜವಣ್ಣ ನಾಯ್ಕರ್ ಅವರೇ, ಇನ್ನೋರ್ವ ಸ್ನೇಹಿತ ಸುರೇಶ್ ಕೊಣ್ಣೂರ್ ಅವರೇ, ವೇದಿಕೆ ಮೇಲೆ ಆಶೀರ್ವಾದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಸುಪುತ್ರಪ್ಪ ದೊಡ್ಡಮನಿ ಅವರೇ, ಹಿರಿಯರಾದಂತಹ ಸುರ್ಗಾದ್ ಅವರೇ, ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಕಾಂತಪ್ಪ ಅಸೂಟಿ ಅವರೇ, ಸಂತೋಷ್ ಪದ್ರಾ ಅವರೇ, ಶಿವ ಗೌಡರವರೇ, ತಿಪ್ಪಣ್ಣವರವರೇ, ಕಟ್ಟಿಗೇರಿ ಅವರೇ, ಹಾಗೂ ವೇದಿಕೆ ಮೇಲೆ ಆಶೀರ್ವಾದಂತಹ ಅವರು ಇವರೆಲ್ಲದೆ ನಮ್ಮ ಊರಿನ ಯಾವತ್ತು ಹಿರಿಯರೇ, ಯುವಕರೇ ಹಾಗೂ ನಾಟಕವನ್ನು ನೋಡಲು ಬಂದಿರುವಂತಹ ಕಲಾಭಿಮಾನಿಗಳೇ ಹಾಗೂ ತಾಯಂದಿರೇ, ಸಹೋದರ ಸಹೋದರಿಯರೇ, ಬಹುಶಃ ಪ್ರತಿ ವರ್ಷದಂತೆ ನಮ್ಮ ಊರಿನಲ್ಲಿ ಪ್ರತಿ ವರ್ಷ 2 ನಾಟಕ ನಡೀತಾವೆ. ಇವತ್ತೊಂದು ಮತ್ತು ಬುಧವಾರ ದಿವಸ ಒಂದು. ಇವತ್ತಿನ ದಿವಸ ಕಳಸದ ನಮ್ಮೂರಿನ ಕೋಣಮ್ಮ ದೇವಿಯ ಜಾತ್ರಾ ಮಹೋತ್ಸವವಾಗಿ ಕಳಸದ ಮೆರವಣಿಗೆಯಲ್ಲಿ ತಾಯಂದಿರು ಸಹೋದರಿಯರು ಸಾಕಷ್ಟು ಜನರು ಭಾಗವಹಿಸಿ ಕಳಸದ ಮೆರವಣಿಗೆ ಕುಂಭವನ್ನು ಹೊತ್ತಿದ್ದೀರಿ, ಆರತಿ ತಾಟ ಹೊತ್ತಿದ್ದೀರಿ. ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ತಿಳಿಸುತ್ತೇನೆ. ಈ ನಾಟಕ ಈಗಾಗಲೇ ಉದ್ಘಾಟಕರು ಹೇಳಿದಂಗೆ ನಾಟಕದಲ್ಲಿ ಹಲವಾರು ಸನ್ನಿವೇಶಗಳು ಅಂದ್ರೆ ಒಂದು ಕೆಟ್ಟ ಸನ್ನಿವೇಶ ಬರುವುದು, ಒಳ್ಳೆಯ ಸನ್ನಿವೇಶ ಬರುವುದು. ದಯವಿಟ್ಟು ಈ ನಾಟಕದಲ್ಲಿ ಬರುವಂತ ಕೆಟ್ಟ ಸನ್ನಿವೇಶಗಳನ್ನ ಇಲ್ಲೇ ಬಿಟ್ಟು ದಯವಿಟ್ಟು ಈ ನಾಟಕದಲ್ಲಿ ಬರುವಂತ ಒಳ್ಳೆಯ ಸನ್ನಿವೇಶಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಏನಂದ್ರೆ, ನಾಟಕವನ್ನ ಅರ್ಧಂಬರ್ಧ ನೋಡಿದಾಗ ನಾಟಕದ ಪೂರ್ತಿ ಸಾರಾಂಶ ಕಥೆಗಾರ ಕಥೆಯನ್ನು ಬರೆದಂತ ಲೇಖಕ ಈ ನಾಟಕದ ಸಾರಾಂಶವನ್ನ ಕೊನೆಯ ಸನ್ನಿವೇಶದಲ್ಲಿ ಇಟ್ಟಿರ್ತಾರೆ. ದಯವಿಟ್ಟು ಈ ನಾಟಕವನ್ನ ಪೂರ್ತಿಯಾಗಿ ನೋಡಿದಾಗ ಮಾತ್ರ ನಾಟಕದ ಸನ್ನಿವೇಶ, ನಾಟಕದ ವಿಷಯ ತಿಳಿಯುತ್ತಾ. ದಯವಿಟ್ಟು ಮೊದಲೆಲ್ಲ ಏನು ವಿಲನ್ಗಳ ಅಹಂಕಾರದಿಂದ ಬೇಡ್ತಾ ಈ ನಾಟಕದಲ್ಲಿ ಕೊನೆಗೆ ಅವರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದ್ರು ಸಹ ಈ ನಾಟಕದಲ್ಲಿ ಒಳ್ಳೆಯದಕ್ಕೆ ಜಯ ಸಿಕ್ಕೇ ಸಿಗುತ್ತೆ, ಧರ್ಮಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ಲೇಖಕ ಈ ನಾಟಕದಲ್ಲಿ ಇಟ್ಟಿದ್ದಾನೆ. ದಯವಿಟ್ಟು ತಾವೆಲ್ಲರೂ ಈ ನಾಟಕವನ್ನ ಪೂರ್ತಿಯಾಗಿ ನೋಡಿ, ಈ ನಾಟಕದ ಕಲಾವಿದರು ನಮ್ಮೂರಿನ ಯುವಕರು ಏನಾದರೂ ತಪ್ಪು ತಡೆಗಳನ್ನು ಮಾತನಾಡಿದ್ರೆ ತಮ್ಮ ಮಕ್ಕಳೆಂದು ಭಾವಿಸಿ ಅವರನ್ನು ಕ್ಷಮಿಸಿ ಈ ನಾಟಕವನ್ನು ಪೂರ್ತಿಯಾಗಿ ನೋಡಿ ಅವರಿಗೆ ಗೌರವ ತಂದು ಕೊಡಬೇಕು, ಈ ನಾಟಕ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳ್ತಾ, ಈ ನಾಟಕವನ್ನು ಮಾಡಿದಂತ ಕಲಾವಿದರಿಗೆ ಈ ನಾಟಕ ಯಶಸ್ವಿಯಾಗಲಿ ಅಂತ ಆಶಯಿಸುತ್ತಾ, ಆ ಕೋಣಮ್ಮ ದೇವಿ ತಮ್ಮೆಲ್ಲರಿಗೂ ಆಶೀರ್ವದಿಸಲೆಂದು ಹೇಳಿ ಈ ನಾಟಕದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಅಧ್ಯಕ್ಷೀಯ ಭಾಷಣ ಮಾಡಿದಂತ ರಾಜಶೇಖರ್ ಮುದೇನವರಿಗೆ ಅಭಿನಂದನೆಗಳು. ಕೊನೆಯದಾಗಿ ಇವತ್ತಿನ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಶ್ರೀ ಶ್ರೀ ಮೊಗಚ ಸದಾಶಿವ ಮಹಂತ ಶಿವಾಚಾರ್ಯರು ಹಿರೇಮಠ ಬೇನಾಳವರು ಭಗವತಿಯ ಸದ್ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿ ಈ ನಮ್ಮ ಭಗವತಿಯ ಗ್ರಾಮಕ್ಕೆ ಹಾರೈಸಬೇಕಂತ, ಶುಭ ಹಾರೈಸಬೇಕಂತ ಮತ್ತೊಮ್ಮೆ ಅಜ್ಜನವರಲ್ಲಿ ಕೇಳ್ಕೊತಾ ಇದ್ದೆ. ಪಂಚಾನನತನದ್ಭೂತಾನ್ ಪಂಚಾಕ್ಷರಮನಪಮಾಂ ಪಂಚಸೂರ್ತಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರುನ್. ಹಲವು ಮಾತೆ ನೀನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗು. ಕ್ಷೇತ್ರದ ಆದಿದೇವತೆ ಕೋನಮ್ಮ ದೇವಿಯನ್ನು ಸ್ಮರಣೆ ಮಾಡಿಕೊಂಡು ಈ ಕೋನಮ್ಮ ದೇವತೆಯ ಉಡಿ ತುಂಬುವ ಕಾರ್ಯಕ್ರಮದ ನಿಮಿತ್ತವಾಗಿ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಶ್ರೀ ಕೋನಮ್ಮ ದೇವಿಯ ನಾಟ್ಯ ಸಂಘ ಭಗವತಿ ಈ ನಾಟಕದ ಒಂದು ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗಮಿಸಿದಂಥ ಆತ್ಮೀಯರಾಗಿರ್ತಕ್ಕಂತಹ ಶ್ರೀ ಜನನಾಯಕರಾಗಿರ್ತಕ್ಕಂತಹ ರಾಜು ನಾಯಕರವರೇ, ಅವರ ಜೊತೆಗೆ ಸುರೇಶ್ ಕೊಣ್ಣೂರವರೇ, ಈ ನಾಟಕ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ರಾಜಶೇಖರ್ ಮುದೇನವರವರೇ, ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈಗೆಲ್ಲರಿಗೂ ಟೈಮ್ ಭಾಳ ಆಗಿರೋದ್ರಿಂದ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಅನಂತ ಶರಣಾರ್ಥಿಗಳು.
ಮತ್ತು ಪಾತ್ರಧಾರಿಗಳೇ, ಕಲಾಕಾರರೇ, ಪ್ರೇಕ್ಷಕರೇ, ಶರಣರೇ, ನಿಮ್ಮೆಲ್ಲರ ಅಂತರಾತ್ಮಕ ಶರಣಾರ್ಥಿಗಳು. ಬೆಳಗಿನ ಜಾವದಿಂದ ಕಾನಮ್ಮ ದೇವಿಯ ಸ್ಮರಣೆಯೊಂದಿಗೆ ತಮ್ಮ ಜನ್ಮ ಪಾವನ ಮಾಡಿಕೊಂಡಿದ್ದೀರಿ. ಇದು ಕಾನಮ್ಮ ದೇವಿ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಶಕ್ತಿ ಅಲ್ಲ. ಇದು ಸಾಕ್ಷಾತ್ ಒಂದು ಭಗವತ್ ಸ್ವರೂಪದಲ್ಲಿರ್ತಕ್ಕಂತಹ ಆ ತಾಯಿ, ಈ ಭಗವತಿ ಅಂತಕ್ಕಂಥ ಗ್ರಾಮದಲ್ಲಿ ನೆಲೆಸಾಳಪ್ಪ ಅಂತಂದ್ರೆ ಆ ಭಗವತ್ ಶಕ್ತಿಯನ್ನು ನಿಮ್ಮೆಲ್ಲರ ಆತ್ಮದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಂತಹ ಈ ನಾಟಕ ಸಿಡಿದೆದ್ದ ಶಿವಶಕ್ತಿ ಅಂತಕ್ಕಂಥ ನಾಟಕ ಸುಂದರ ಸಮಾಜವಾಗಿರ್ತಕ್ಕಂಥ ನಾಟಕ, ಅರ್ಥಾತ್ ರೈತನ ಬಾಳು ಕಣ್ಣೀರಿನ ಗೋಳು. ನೀವು ಇಲ್ಲಿವರೆಗೆ ಎಲ್ಲ ಬಹಳ ಉತ್ತಮವಾಗಿ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಈ ನಾಟಕದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಪ್ರತಿ ವರ್ಷ ಪದ್ಧತಿಯಂತೆ ಪ್ರತಿ ವರ್ಷ ಈ ಗ್ರಾಮದೊಳಗೆ 2 ನಾಟಕಗಳನ್ನು ಆಡ್ತಾ ಬಂದಿದ್ದೀರಿ. ಈ ನಾಟಕ ಕೂಡ ನೀವು ಒಳ್ಳೆ ಯಶಸ್ವಿ ಈ ಸ್ಥಳದೊಳಗೆ ಈ ಭಗವತಿ ಅಂತಕ್ಕಂತಹ ಕೋನಮ್ಮ ದೇವಿಯ ಒಂದು ಆಶ್ರಯದಲ್ಲಿ ಅಮ್ಮನ ಆಶೀರ್ವಾದದಿಂದ ಯಾವಾಗ ನಾಟಕ ಆಡಿದರೂ ಅದು ಯಶಸ್ವಿಯಾಗಿ ನಡೆದಿರ್ತಕ್ಕಂಥದ್ದು. ಅಂತಹ ಮಾತ್ರವಾಗಿರ್ತಕ್ಕಂಥ ಈ ಪವಿತ್ರವಾಗಿರ್ತಕ್ಕಂಥ ದೇವಿಯ ಸ್ಥಾನದೊಳಗೆ ನೀವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಶಾಂತಚಿತ್ತರಾಗಿ ಈ ನಾಟಕವನ್ನು ಆಲಿಸ್ರಿ. ಈ ಪಾತ್ರಧಾರಿಗಳಿಗೆ ಪ್ರೋತ್ಸಾಹ ಕೊಡ್ರಿ. ನೀವು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಈ ಕೋನಮ್ಮ ದೇವಿಯ ಆಶೀರ್ವಾದ ಈ ನಿಟ್ಟಿನೊಳಗೆ ಈ ಭಾಗದೊಳಗೆ ಮಳೆ ಬೆಳೆ ಸಮೃದ್ಧಿ ಆಗಿರಲಿ ಅಂತಕ್ಕಂಥ ಆ ಅಮ್ಮನ ಆಶೀರ್ವಾದ ಸದಾ ಗ್ರಾಮಕ್ಕಿರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಈ ನಾಟಕ ಆಡಕತ್ತಾರಪ್ಪ ಅಂತಂದ್ರೆ ನಿಜವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತು ಕಲಾಕಾರ ಹಳ್ಳಿಯೊಳಗನೆ ಈ ನಾಟಕಗಳು ಉಳಿದಾವೆ. ಇಲ್ಲೇ ನಾಟಕ ಆಡ್ತಾರಪ್ಪ ಅಂತಂದ್ರೆ ದೇವರಿಗೆ ಎಷ್ಟು ಭಕ್ತಿ ಶ್ರದ್ಧದಿಂದ ನಡ್ಕೊತಿರೋ ಆ ನಾಟಕ ನೋಡೋಕ್ಕೂ ಕೂಡ ನಾಟಕ ದಾನ ಧರ್ಮ ಮಾಡುವಂತಹ ಶಕ್ತಿ ಕೂಡ ಈ ಎಲ್ಲ ನಮ್ಮ ಗ್ರಾಮದ ಸಮಸ್ತ ಗುರಿ ಹಿರಿಯರು ಈ ಕಲಾ ಉಳಿಬೇಕಪ್ಪ ಅಂತಂದ್ರೆ ಇದಕ್ಕೆ ಪ್ರೋತ್ಸಾಹದಾರದಾರ ನೋಡ್ರಿ. ನಮ್ಮೆದುರಿಗೆ ನಮ್ಮ ಕಣ್ಣೆದುರಿಗೆ ಇವತ್ತು ಕಲಾಕಾರರು ಒಳ್ಳೆ ರೀತಿಯೊಳಗೆ ಬೆಳಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಯಜಮಾನರು 10,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದರಂತೆ ಬಹಳ ಮಂದಿ ಕೊಟ್ಟಿದ್ದಾರೆ. ಹಂಗಾಗಿ ಇದು ಒಂದು ಕಲಾಕೃತಿ ಉಳಿಬೇಕಪ್ಪ ಅಂದ್ರೆ, ಒಂದು ಕಲಾಕಾರ ನಮ್ಮಲ್ಲಿ ಬೆಳಿಬೇಕಪ್ಪ ಅಂತಂದ್ರೆ ಇಂಥ ದಾನ ಧರ್ಮಾದಿಗಳನ್ನು ಕೊಡುವಂತಹ ಸದ್ಭಕ್ತರು ಇರಬೇಕು ಅಂದ್ರೆ ಇಂತಹ ಕೃತಿಗಳು ನಡೀತಾ ಇದ್ದಾವೆ. ಅಂತಹ ಭಗವತಿಯ ಆಶೀರ್ವಾದ, ಕೋನಮ್ಮ ದಾಮಿಯ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ. ನೀವೆಲ್ಲರೂ ಈಗ ನಾಟಕ ನೋಡ್ಬೇಕು ಅಂತ ಆತುರತೆಯೊಳಗದಿರಿ. ನಾವು ಭಾಳ ತನ ಮಾತಾಡೋಂಗಿಲ್ಲ. ನಾನು ಇಲ್ಲಿಂದ ಹೈದರಾಬಾದ್ ಮುಟ್ಟಬೇಕು. ಬೆಳಗ್ಗೆ 8 ಗಂಟೆ ಅಂದರೆ ನಾ ಕಾರ್ಯಕ್ರಮಕ್ಕೆ ಹಾಜರಾಗಲಿ. ಹೀಗಾಗಿ ನನಗೂ ಕಾರ್ಯಕ್ರಮದ ಇದು ಇರೋದ್ರಿಂದ ನಾನು ಭಾಳ ತನ ಮಾತಾಡಲ್ಲ. ಆದರೆ 2 ಮಾತುಗಳನ್ನು ಅಷ್ಟೇ. ನಾಟಕದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಳ್ರಿ, ಒಳ್ಳೆಯದನ್ನು ಸ್ವೀಕಾರ ಮಾಡಿರಿ, ಕೆಟ್ಟದ್ದು ಅಮ್ಮನ ಪಾದಕ್ಕೆ ಬಿಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾಡ್ತೀನಿ. ಎಲ್ಲ ಭಕ್ತಾದಿಗಳನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದಂಥ ಪೂಜ್ಯ ಸ್ವಾಮೀಜಿಯವರಿಗೆ ಶರಣಾರ್ಥಿಗಳು. ಕೊನೆಯದಾಗಿ ವಂದನಾರ್ಪಣೆ. ಗೌಡಪ್ಪ ಬಿರಾದರವರಿಗೆ ಪೂಜ್ಯ ಇದುವ ಸಾನ್ನಿಧ್ಯವನ್ನು ಹೆಸರಿದಂತ ಅರ್ಚನವರಿಂದ ಮಾಲಾರ್ಪಣೆ ಮಾಡುವ ಮೂಲಕ ಅವರಿಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಗೌಡಪ್ಪ ಬಿರಾದರವರು. ಈಗ ಕೊನೆಯದಾಗಿ ನಮ್ಮ ಎಲ್ಲ ಕಲಾ ರಸಿಕರು ಕಾಯ್ತಾ ಇದ್ದಾರೆ. ಆದ ಕಾರಣ ವಂದನಾರ್ಪಣೆ ಒಂದೇ ಮಾತಿನಲ್ಲಿ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯರಿಗೂ ಹಾಗೂ ಭಗವತಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಯಾವತ್ತು ಉದ್ಘಾಟಕರಾಗಿ ಆಗಮಿಸಿದಂತ ರಾಜು ನಾಯ್ಕರವರಿಗೂ, ಸುರೇಶ್ ಕೊಂಡೂರವರಿಗೂ, ರಾಜು ಮುದೋಣರವರಿಗೂ ಹಾಗೂ ಯಾವತ್ತು ಊರಿನ ಹಿರಿಯರಿಗೂ ಹಾಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ನಿಮ್ಮೆಲ್ಲರಿಗೂ ಸಹಿತ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾಟಕಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ.